ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಪ್ರಿಯಾ ಅಂತ. ವೆಲ್ಕಮ್ ಟು ಮೈ ಚಾನಲ್. ನಾನು ನಾಳೆಯಿಂದ ಅಂದರೆ ಏಪ್ರಿಲ್ 15 ಹೊಸ ವಿಡಿಯೋ ಸಿರೀಸ್ನ ಶುರು ಮಾಡ್ತಿದ್ದೀನಿ, ನೋನ್ ಆಸ್ ಗಿಲ್ಟ್. ಗಿಲ್ಟ್ ಅಂತ ಅಂದರೆ ಗೆಟ್ ಯುವರ್ ಲೈಫ್ ಟುಗೆದರ್. ಸೊ ಈ ಚಾಲೆಂಜ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಟೋರಿ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಸ್ಟೋರಿ ಏನು ಅಂತ ಅಂದರೆ, ನಾನು ಚಿಕ್ಕ ಹುಡುಗಿ ಇದ್ದಾಗಿಂದನೂ ಭಾರತಮ್ಮಂಗೆ ಅಂದರೆ ನನ್ನ ಅಮ್ಮಂಗೆ ಬರ್ತಿದ್ದಿದ್ದು ಒಂದು ಕ್ವೆಶನ್ನು, ಎಷ್ಟು ಜನ ಮಕ್ಕಳು ಅಂತ. ಸೊ ಅದಕ್ಕೆ ಅಮ್ಮ ಒಬ್ಳೆ ಮಗಳು ಅಂತ ಹೇಳಿದಾಗ ಎಲ್ಲರೂ ಹೇಳ್ತಿದ್ದಿದ್ದು, ಅಯ್ಯೋ ಪಾಪಚ್ಚಿ ಈ ಥರ ಆಗಬಾರ್ದಿತ್ತು, ನಿಮ್ಮ ಫ್ಯೂಚರ್ನ ಹೇಗೆ ಲೀಡ್ ಮಾಡ್ತೀರಾ, ನಿಮಗೆ ಫ್ಯೂಚರಲ್ಲಿ ಯಾರು ದಿಕ್ಕು, ಅಥವಾ ನಿಮ್ಮ ಮಗಳ ಮದ್ವೆನ ಹೇಗೆ ಮಾಡಿಸ್ತೀರಾ, ಈ ಥರ ಏನೋ. ಓಕೆ, ಒಬ್ಬ ಮಗಳು ಅಂತ ಅಂದರೆ ತಪ್ಪು ಅನ್ನೋ ಥರ ಎಲ್ಲರೂ ರಿಯಾಕ್ಟ್ ಮಾಡ್ತಿದ್ರು. ಆದರೆ ನಮ್ಮ ಮಮ್ಮಿ ಯಾವಾಗಲೂ ನನ್ನ ಆ ಥರ ಬೆಳೆಸೇ ಇಲ್ಲ. ಶಿ ಈಸ್ ವೆರಿ ಹ್ಯಾಪಿ ಆ್ಯಂಡ್ ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ನನಗೆ ಒಂದು ಆಸೆ ಇದ್ದಿದ್ದು ಒಂದೇ, ದಟ್ ನಾನು ನಮ್ಮ ಅಪ್ಪ ಅಮ್ಮಂಗೆ ಯಾವತ್ತೂ ಕಷ್ಟ ಕೊಡಬಾರ್ದು, ನಾನು ಅವ್ರಿಗೆ ಯಾವತ್ತೂ ಭಾರ ಆಗಬಾರ್ದು, ನನ್ನಿಂದ ಯಾವ ತೊಂದರೆನೂ ಆಗಬಾರ್ದು ಅಂತ. ಹೇಗಾದರೂ ಕಷ್ಟಪಟ್ಟು ಲೈಕ್ ನನ್ನ ಮದ್ವೆನ ನಾನೇ ಆಗಬೇಕು, ಅದೇ ಅಲ್ವಾ ಅಪ್ಪ ಅಮ್ಮಂಗೆ ಯೋಚನೆ. ಓಕೆ, ದುಡ್ಡು ಹೇಗೆ ಕೂಡಿಡೋಣ, ಹೇಗೆ ಮಗಳು ಮದುವೆ ಮಾಡೋಣ ಅಂತ. ಸೊ ನನ್ನ ಮದ್ವೆನ ನಾನೇ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ನಾನು ಚಿಕ್ಕವಳಿದ್ದಾಗಿಂದನೂ ದೇವ್ರ ಹತ್ರ ಕೇಳ್ತಿದ್ದಿದ್ದು ಅದೊಂದೇ, ದಟ್ ನನ್ನ ನನ್ನಿಂದ ನನ್ನ ಅಪ್ಪ ಅಮ್ಮಂಗೆ ಯಾವುದೇ ತೊಂದರೆ ಆಗಬಾರ್ದು, ನನಗೆ ಶಕ್ತಿ ಕೊಡು, ದಟ್ ನಾನು ಎಲ್ಲಾನು ಚೆನ್ನಾಗಿ ನಿಭಾಯಿಸೋ ಹಾಗೆ ಮಾಡು ಅಂತ ಹೇಳಿ. ಲೈಫಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ಸ್ ಇತ್ತು. ಇಟ್ ವಾಸ್ ನಾಟ್ ಅ ಈಸಿ ಪಾತ್. ಇಂಜಿನಿಯರಿಂಗ್ ಚೂಸ್ ಮಾಡಿಕೊಂಡೆ. ಇಂಜಿನಿಯರಿಂಗ್ಗೆ ಎಜುಕೇಷನ್ ಲೋನ್ ತಗೊಂಡಿದ್ದೆ. ಬಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆಗಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ದೆ, ಬಟ್ ಫೈನಲ್ ರೌಂಡಿಗೆ ಹೋಗಿ ರಿಜೆಕ್ಟ್ ಆಗೋಗ್ತಿದ್ದೆ. ಆ್ಯಂಡ್ ಈ ಟೈಮಲ್ಲಿ, ಇಂಜಿನಿಯರಿಂಗ್ ಟೈಮಲ್ಲಿ ನನ್ನ ಲೈಫಲ್ಲಿ ಹೇಮಂತ್ ಎಂಟ್ರಿ ಕೊಟ್ಟರು. ಹೇಮಂತ್ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಬಾಯ್ ಫ್ರೆಂಡ್, ಇವಾಗ ನನ್ನ ಹಸ್ಬೆಂಡ್. ಸೊ ಇಂಜಿನಿಯರಿಂಗ್ ಆಯಿತು, ಬಟ್ ಐ ವಾಸ್ ಜಾಬ್ಲೆಸ್. ಸ್ಕಿಲ್ಸ್ ಇರಲಿಲ್ಲ, ಕಾಲೇಜಲ್ಲಿ ಯಾವುದೇ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಆಗಿರಲಿಲ್ಲ. ಹೇಗೆ ಎಜುಕೇಷನ್ ಲೋನ್ ತೀರಿಸ್ಬೇಕು, ಜೊತೆಗೆ ಅಮ್ಮನೊಂದು ಆಪ್ರೇಷನ್ ಆಗ್ತಿತ್ತು ಆ ಟೈಮಲ್ಲಿ, ಅದಕ್ಕೆ ಸಾಲ ಮಾಡಿದ್ವಿ. ಆ ಸಾಲನ ತೀರಿಸ್ಬೇಕು, ಜೊತೆಗೆ ಚಿಕ್ಕ ಪುಟ್ಟ ಸಾಲಗಳಿತ್ತು, ಹೇಗೆ ತೀರಿಸ್ಬೇಕು ಅಂತ ಗೊತ್ತಿರಲಿಲ್ಲ. ನನಗೆ ಹಠ ಇತ್ತು ದಟ್ ಇಂಜಿನಿಯರಿಂಗ್ ಕಷ್ಟಪಟ್ಟು ಇಂಜಿನಿಯರಿಂಗ್ ಎಲ್ಲ ಸಬ್ಜೆಕ್ಟ್ಸ್ ಪಾಸ್ ಆಗಿ ನಾನು BPO ಜಾಬ್ಗೆ ಎಲ್ಲ ಹೋಗಲ್ಲ, ನಾನು ಬ್ಯಾಕ್ ಎಂಡ್ ಡೆವಲಪರೇ ಆಗಬೇಕು ಅಂತ ತುಂಬ ಹಠ ಇತ್ತು. ಅವಾಗ ಸ್ಕಿಲ್ಸ್ ಡೆವಲಪ್ಮೆಂಟ್ಗೆ ಕೋರ್ಸಸ್ ಮಾಡಿದೆ. ಆ್ಯಂಡ್ ಯೂಟ್ಯೂಬ್ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತು. ಯೂಟ್ಯೂಬಲ್ಲಿ ಎಷ್ಟೊಂದು ಜನರ ಚಾನೆಲ್ಸ್ನ ನೋಡಿ ಐ ಗೇನ್ಡ್ ನಾಲೆಜ್. ಆ್ಯಂಡ್ ನಾಲೆಜ್ ಗೇನ್ ಮಾಡಿಕೊಂಡೆ. ನೆಕ್ಸ್ಟ್ ಪ್ರಾಸೆಸ್ಸು ಇಂಟರ್ವ್ಯೂ ಪ್ರಾಸೆಸ್ಸು. ಸೊ ಇಂಟರ್ವ್ಯೂ, ನಮ್ಮನೆ ಇದ್ದಿದ್ದು ಕೆಂಗೇರಿ, ಆ್ಯಂಡ್ ಇಂಟರ್ವ್ಯೂ ಎಲ್ಲ ಇರ್ತಿದ್ದು ಯಾವುದೋ ಮೂಲೆ, BTM ಲೇಔಟು, ಮಾರತಳ್ಳಿ ಆ ಸೈಡ್ ಇರ್ತಿತ್ತು. ಎಷ್ಟೊಂದು ಸಲ ಟ್ರಾವೆಲ್ ಮಾಡೋದು ಕಷ್ಟ ಆಗೋದು. ಸೊ ಈ ಟೈಮಲ್ಲಿ ಲೈಕ್ ನನ್ನ ಬಾಯ್ ಫ್ರೆಂಡ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಆಲ್ಮೋಸ್ಟ್ 1 ಇಯರ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್, ಯಾವುದು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಒಂಚೂರು ಗಿಲ್ಟ್ ಮಾಡಿಸ್ದೆ, ನನಗೆ ಒಂಚೂರು ಏನೋ ಕೋಪ ಮಾಡ್ಕೊಳ್ದೆ. ಅವ್ರಿದ್ದಿದ್ದು BTM ಅಲ್ಲಿ. BTM ಇಂದ ಕೆಂಗೇರಿಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇಂಟರ್ವ್ಯೂ ಇತ್ತು ಅಂದರೆ, ಅಥವಾ ಇಂಟರ್ವ್ಯೂ ಅರ್ಲಿ ಮಾರ್ನಿಂಗ್ ಇರಲಿಲ್ಲ ಅಂದ್ರೆ, ನಾನು ಸ್ಟ್ರಗಲ್ ಮಾಡಬಾರ್ದು ಅಂತ ಅವ್ರು ಸ್ಟ್ರಗಲ್ ಮಾಡಿಕೊಂಡು BTMಗೆ ಬರ್ತಿದ್ರು. BTM ಇಂದ ಕೆಂಗೇರಿಗೆ ಬಂದು ಅಲ್ಲಿಂದ ನನ್ನ ಇಂಟರ್ವ್ಯೂ ಲೊಕೇಶನ್ಗೆ ಡ್ರಾಪ್ ಮಾಡಿ, ಇಂಟರ್ವ್ಯೂ ಆದಮೇಲೆ ಲೇಟ್ ಆಗಿತ್ತು ಅಂದರೆ ಮನೆಗೆ ಡ್ರಾಪ್ ಮಾಡ್ತಿದ್ರು. ಒಂದೊಂದು ಸಲ ಲೈಕ್ ನನಗೆ ಹೆಂಗೆ ಅಂದರೆ, ಶ್ರಮ ಪಡ್ತೀನಿ, ಫುಲ್ಲು ಎಫರ್ಟ್ಸ್ ಹಾಕ್ತೀನಿ, ಜೊತೆಗೆ ಮನ್ಸಲ್ಲಿ ಬರೋ ಒಂದು ಚಿಕ್ಕ ಭಯಕ್ಕೆ ಹೆದರ್ಕೊಂಡು ಸ್ಟಾರ್ಟ್ ಗೆಟಿಂಗ್ ಸ್ಕೇರ್ಡ್ ಆಫ್ ದಟ್ ಫಿಯರ್. ಆ ಟೈಮಲ್ಲಿ ನನಗೆ ಭಯ ಆದಾಗ ಹಿ ವುಡ್ ಸ್ಟೇ ಔಟ್ಸೈಡ್ ನಾನು ಇಂಟರ್ವ್ಯೂ ಮುಗಿಸಿ ಬರೋವರೆಗೂ, ಸೊ ದಟ್ ಐ ನಾಟ್ ಫೀಲ್ ಲೋನ್ಲಿ ಆರ್ ಸ್ಕೇರ್ಡ್ ಅಂತ. ಓಕೆ, ಐ ಆಮ್ ಗೆಟಿಂಗ್ ಇಮೋಷನಲ್ ಅಂತ. ಆ ಟೈಮಲ್ಲಿ ಮತ್ತೊಂದು ಹೊಸ ಕನಸು ಬಂತು, ದಟ್ ನಾನು ಅವ್ರಿಗೆ ಯಾವಾಗಲೂ ಹೇಳ್ತಿದ್ದೆ, ಅವ್ರ ಹತ್ರ ಇದ್ದಿದ್ದು ಸೆಕೆಂಡ್ ಹ್ಯಾಂಡ್ ಬೈಕು. ಸೊ ಅದರಲ್ಲಿ ತುಂಬ ಸುತ್ತಾಡಿದ್ವಿ. ಸೊ ಆ ಟೈಮಲ್ಲಿ
ಐ ಹ್ಯಾಡ್ ಸೆಡ್ ಹಿಮ್, ನಾನು ನಿಮ್ಗೆ ಒಂದಿನ ಈ ತರ ರಾಯಲ್ ಎನ್ಫೀಲ್ಡ್ ಬೈಕ್ ಹೋಗುವಾಗೆಲ್ಲ ಐ ವುಡ್ ಸೆ ಓಕೆ, ನಾನು ನಿಮ್ಗೆ ಒಂದಿನ ರಾಯಲ್ ಎನ್ಫೀಲ್ಡ್ ಬೈಕ್ ಕೊಡಿಸ್ತೀನಿ ಅಂತ ಹೇಳಿ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿ ಅದು ಹೋಗುವಾಗ ಲೈಕ್ ನೋಡಿದಾಗ ಎಲ್ಲ ಐ ವುಡ್ ಸೇ ಹಿಮ್. ಆಮ್, ಮಾಡ್ತಿದ್ದಿದ್ದು ಶ್ರಮ ಹಾಕಿದ್ದಕ್ಕೇನೋ ದೇವ್ರು ಕೆಲ್ಸ, ಒಂದೊಳ್ಳೆ ಕಂಪ್ನಿನಲ್ಲಿ ಕೆಲಸ ಸಿಕ್ತು. ಎವ್ರಿಬಡಿ ವರ್ ವೆರಿ ಸಪೋರ್ಟಿವ್. ಚೆನ್ನಾಗಿ ಕಲಿತೆ ಅಂಡ್ ಅಮ್ಮನ ಆಪರೇಷನ್ ದುಡ್ಡು ಸಾಲ ತೀರಿಸ್ದೆ, ಎಲ್ಲದ್ರದ್ದು ಎಜುಕೇಶನ್ ಲೋನ್ ತೀರಿಸ್ದೆ. ಐ ವಾಸ್ ಹ್ಯಾಪಿ. ಆಮೇಲೆ ಮತ್ತೆ ಆ ಜಾಬ್ ಸಿಕ್ಕಿದ್ದು ಒಂದ್ ದೊಡ್ಡ ಸ್ಟೋರಿ ಇದೆ. ಲೈಕ್ ಸಮ್ ಡೇ ಮೇ ಬಿ ಇದನ್ನ ಹೇಮಂತ್ ಜೊತೆನೆ ಕುತ್ಕೊಂಡು ವಿಲ್ ಟೆಲ್ ದಟ್ ಸ್ಟೋರಿ. ಸೊ ಮತ್ತೆ ಐ ವಾಸ್ ಬ್ಯಾಕ್ ಟು ಅ ಬ್ಲಾಂಕ್. ನಮ್ಮ ಆಫೀಸಲ್ಲಿ ಲೇ ಆಫ್ಸ್ ಆಯ್ತು. ಐ ವಾಸ್ ಅಗೇನ್ ವೆರಿ ಟೆನ್ಸ್ಡ್, ಬಟ್ ಹೇಮಂತ್ ಗೇವ್ ಮಿ ಅ ಪುಷ್. ಆಲ್ಸೋ ನಂಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ಐ ನ್ಯೂ ಹೌ ಟು ಹ್ಯಾಂಡಲ್ ಇಂಟರ್ವ್ಯೂಸ್ ಅಂಡ್ ಗಿವಿಂಗ್ ಇಂಟರ್ವ್ಯೂಸ್ ವಾಸ್ ನಾಟ್ ಅ ನ್ಯೂ ಥಿಂಗ್. ಮತ್ತೆ ಇಂಟರ್ವ್ಯೂಸ್ ಕೊಡಕ್ ಶುರು ಮಾಡಿದೆ ಅಂಡ್ ಐ ಗಾಟ್ ಇನ್ ಟು ಅ ಕಂಪನಿ ಅಗೇನ್. ಆಮೇಲೆ ಐ ಡೋಂಟ್ ನೋ, ದೇವರು ವಾಸ್ ವೆರಿ ಕೈಂಡ್. ಸ್ಟ್ರಗಲ್ಸ್ ಇತ್ತು, ಸ್ಟ್ರಗಲ್ಸ್ ಇರಲಿಲ್ಲ ಅಂತ ಅಲ್ಲ. ಐ ವಾಸ್ ಏಬಲ್ ಟು, ವಿತ್ ರೆಸ್ಪೆಕ್ಟ್ ಟು ಮನಿ, like I was able to achieve all my money goals. I was able to save money for wedding. ಅದಾದ್ಮೇಲೆ ನಾನು ಮದ್ವೆ ಅಂತ ಅಂದ್ರೆ ಗೋಲ್ಡ್ ಬೇಕಾಗುತ್ತೆ. ಸೊ ಗೋಲ್ಡ್ ಪರ್ಚೇಸಿಂಗಿಗೂ ಎನಫ್ ಮನಿ ಸೇವ್ ಆಯ್ತು. ಅಂಡ್ ಇದ್ದಿದ್ದ ಪುಟ್ಟು ಕನ್ಸು, ದಟ್ ಗ್ರಾಟಿಟ್ಯೂಡ್ ಫಾರ್ ಮೈ ಬಾಯ್ ಫ್ರೆಂಡ್. ಸೊ ರಾಯಲ್ ಎನ್ಫೀಲ್ಡ್ ಬೈಕ್ ತಗೊಳಕ್ಕೂ ಶಕ್ತಿ ಕೊಟ್ರು ದೇವ್ರು. ಲೈಕ್ ಒಂದೇ ಸಲ ಎಲ್ಲ ಕನ್ಸು ನನ್ಸಾಯ್ತು. ಸೊ ಅವ್ರಿಗೆ ಬೈಕ್ ಕೊಡಿಸ್ದೆ. ಆಮೇಲೆ ಮತ್ತೆ ಮದ್ವೆ ಫಿಕ್ಸ್ ಆಯ್ತು ನಂದು ಹೇಮಂತ್ ಅವ್ರದ್ದು. ಮದ್ವೆ ಫಿಕ್ಸ್ ಆದ್ಮೇಲೆ ಸಡನ್ ಆಗಿ ಲೈಕ್ ಥಾಟ್ ಬಂತು, ಓಕೆ, ನೌ ದಟ್ ಐ ಹ್ಯಾವ್ ಅಚೀವ್ಡ್ ಆಲ್ ಆಫ್ ಮೈ ಡ್ರೀಮ್ಸ್, ಇವಾಗ ಲೈಫಲ್ಲಿ ಲೆಟ್ ಮಿ ಟೇಕ್ ಅ ಪಾಸ್ ಅಂಡ್ ಲೆಟ್ ಮಿ ಜಸ್ಟ್ ಲಿವ್ ಇನ್ ದಿಸ್ ಮೊಮೆಂಟ್. ಅಂಡ್ ಐ ಟಿ ಇಂಡಸ್ಟ್ರಿ ಹೇಗೆ ಅಂದ್ರೆ ಲೈಕ್ ನಮಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಲ್ಲ. ಸೊ ಎನಿ ಟೈಮ್ ವಿಲ್ ಹ್ಯಾವ್ ಟು ಲಾಗ್ ಇನ್, ಫಿಕ್ಸ್ ಇನ್ ಅ ಇಶ್ಯೂ ಆರ್ ವರ್ಕ್ ಲೈಫ್ ಬ್ಯಾಲೆನ್ಸ್ ನಂಗೆ ಅಟ್ಲೀಸ್ಟ್ ಬಿಲ್ಕುಲ್ ಇರಲಿಲ್ಲ. ಸೊ ಓಕೆ, ಲೆಟ್ ಮಿ ಟೇಕ್ ಅ ಪಾಸ್, ಮದ್ವೆಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ ವಿತೌಟ್, ಇಲ್ಲಾಂದ್ರೆ ಎಲ್ಲ ಬರ್ಡನ್ ಮಮ್ಮಿ ಮೇಲೆ ಬೀಳೋದು, ಕಷ್ಟ ಆಗಿರೋದು ಅವ್ರಿಗೆ. ಅಂಡ್ ಮತ್ತೆ ಈ ಟೈಮ್ ಸಿಗಲ್ಲ. ಸೊ ಮಮ್ಮಿ ಜೊತೆ ಎಷ್ಟಾಗುತ್ತೋ ಅಷ್ಟು ಹ್ಯಾಪಿ ಮೆಮರೀಸ್ ಕ್ರಿಯೇಟ್ ಮಾಡೋಣ ಅನ್ಕೊಂಡು ಸಿಟ್ಟಿಂಗ್ ಇನ್ ದಿಸ್ ವೆರಿ ಪ್ಲೇಸ್, ಈ ರೂಮ್ ಅಲ್ಲೇ ಕುತ್ಕೊಂಡು ಒಂದಿನನೂ ನನ್ನ ಡೇಟ್ ಆಫ್ ರಿಸೈನಿಂಗ್ ನ ಪೋಸ್ಟ್ಪೋನ್ ಮಾಡಕ್ಕೆ ಮನ್ಸು ಒಪ್ಪದೆ ಐ ರಿಸೈನ್ಡ್, ಐ ಕ್ವಿಟ್. ಅದಾದ್ಮೇಲೆ ಮದ್ವೆ ಆಯ್ತು ಅಂಡ್ ನೌ ಐ ಆಮ್ ಸೆಟಲ್ಡ್ ಇನ್ ಮೈ ನ್ಯೂ ಫ್ಯಾಮಿಲಿ. ಬಟ್ ಇವಾಗ ಮತ್ತೆ ಹೊಸ ಕನ್ಸು ಶುರು ಆಗಿದೆ. ಸೊ ಆ ಕನ್ಸನ್ನ ನನ್ಸ್ ಮಾಡ್ಕೊಳಕ್ಕೆ ಲೈಕ್ ಐ ಆಮ್ ಟೇಕಿಂಗ್ ಇನ್ ಸರ್ಟನ್ ಸ್ಟೆಪ್ಸ್ ಅಗೇನ್. ಸೊ ದಟ್ ಇಸ್ ದ ರೀಸನ್ ಐ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಗಿಲ್ಟ್ ಚಾಲೆಂಜ್. ಈ ಚಾಲೆಂಜ್ ನ ಲೈಕ್ ಅಗೇನ್ ಇನ್ಸ್ಪೈರ್ಡ್ ಬೈ ದ ಯೂಟ್ಯೂಬ್. ಮುಂಚೆನೂ ಎಲ್ಲ ಲೈಫಲ್ಲಿ ಮಾಡಿದ್ದೀನಿ, ಬಟ್ ದಿಸ್ ಟೈಮ್ ಓನ್ಲಿ ಡಿಫ್ರೆನ್ಸ್ ಇಸ್ ದಟ್ ಐ ಆಮ್ ಬ್ಲಾಗಿಂಗ್. ಅದೇ ಲೈಕ್ ಬ್ಯಾಕ್ ಗ್ರೌಂಡ್ ಇರ್ಲಿ ಅಂತ ಐ ಸೆಡ್ ಆಲ್ ದಿ ಸ್ಟೋರಿ. ಸೊ ದಟ್ ಇಸ್ ದ ರೀಸನ್ ಐ ಆಮ್ ಸ್ಟಾರ್ಟಿಂಗ್ ದಿಸ್ ನ್ಯೂ ಚಾಲೆಂಜ್. ಸೊ ಓಕೆ, ಇವಾಗ ಲೆಟ್ ಮಿ ಟೆಲ್ ಅಬೌಟ್ ಗಿಲ್ಟ್. ಗಿಲ್ಟ್ ಅಂತ ಅಂದ್ರೆ ಗೆಟ್ ಯುವರ್ ಲೈಫ್ ಟುಗೆದರ್. ಇಟ್ಸ್ ಅನ್ ಆಕ್ರೋನಿಮ್ ಫಾರ್ ಗೆಟ್ ಯುವರ್ ಲೈಫ್ ಟುಗೆದರ್. ಸೊ ಗಿಲ್ಟ್ ಅಲ್ಲಿ ಮೇನ್ಲಿ ನಾನು 3 ಚಾಲೆಂಜಸ್ ನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಫಸ್ಟ್ ಚಾಲೆಂಜ್ ಬಂದು ಮೆಂಟಲ್ ಚಾಲೆಂಜ್. ಸೊ ಮೆಂಟಲ್ ಚಾಲೆಂಜ್ ಅಂತ ಅಂದ್ರೆ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಅಂದ್ರೆ ಎವ್ರಿ ಡೇ 15 ಮಿನಿಟ್ಸ್ ಐ ರೀಡ್ ಅ ಬುಕ್. ಸೆಲ್ಫ್ ಹೆಲ್ಪ್ ಬುಕ್ ನ ತುಂಬಾ ಓದಿದ್ದೀನಿ, ನಾವೆಲ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದೆ ಮುಂಚೆನು. ಸೊ ರೀಡಿಂಗ್ ಹ್ಯಾಬಿಟ್ ಒಂಥರ ತಪ್ಪು ಹೋಗಿದೆ. ಸೊ 15 ಮಿನಿಟ್ಸ್ ಬುಕ್ ಓದೋಣ ಅನ್ಕೊಂಡಿದ್ದೀನಿ. ಅಂಡ್ 2 hours ಮಿನಿಮಮ್ ಐ ಸ್ಪೆಂಡ್ ಟೈಮ್ ಆನ್ ಅಪ್ಸ್ಕಿಲ್ಲಿಂಗ್. ಸೊ ಸ್ಕಿಲ್ ಡೆವಲಪ್ಮೆಂಟ್ಗೆ, ಅದು ಇಟ್ ಕ್ಯಾನ್ ಬಿ ಸಾಲ್ವಿಂಗ್ ಅ ಪ್ರಾಬ್ಲಮ್ ಆರ್ reading interview questions or giving an interview itself. So minimum 2 hours every day without fail I'm gonna do this. ಅದಾದ್ಮೇಲೆ 30 ಮಿನಿಟ್ಸ್ ಎವ್ರಿ ಡೇ ನನ್ನ ಲವ್ಡ್ ಒನ್ಸ್ ಜೊತೆ ಕುತ್ಕೊಂಡು ಏನಾದ್ರೂ ಒಂದು ಪುಟ್ಟು ಗೇಮ್ ಆಟ ಆಡೋದು ಅಥವಾ ಏನಾದ್ರೂ ಫನ್ ಆಕ್ಟಿವಿಟಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ಚಾಲೆಂಜ್ ಬಂದು ಹೆಲ್ತ್ ಚಾಲೆಂಜ್. ಸೊ ಆಸ್ ಪಾರ್ಟ್ ಆಫ್ ಹೆಲ್ತ್ ಚಾಲೆಂಜ್ ಎವ್ರಿ ಡೇ ವಿತೌಟ್ ಫೇಲ್ ಮಿನಿಮಮ್ 30 ಮಿನಿಟ್ಸ್ ಎಕ್ಸಸೈಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಎವ್ರಿ ಡೇ ಆನ್ ಟೈಮ್ ಹೆಲ್ದಿ ಫುಡ್ನ ತಿನ್ಬೇಕು ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ಚಾಲೆಂಜ್ ಬಂದು
ಸೆಲ್ಫ್ ಲವ್ ಚಾಲೆಂಜ್. ಸೊ ಸೆಲ್ಫ್ ಲವ್ ಚಾಲೆಂಜ್ ಅಲ್ಲಿ ನಾನು ಎವ್ರಿ ಡೇ ಮಿನಿಮಮ್ 15 ಮಿನಿಟ್ಸ್ ಐ ಸ್ಪೆಂಡ್ ಆನ್ ಅಪ್ಲೈಯಿಂಗ್ ಫೇಸ್ ಮಾಸ್ಕ್ ಇರ್ಬೋದು, ಅಥವಾ ಪೆಡಿಕ್ಯೂರ್ ಮಾಡ್ಕೊಳ್ಳೋದು, ಮೆನಿಕ್ಯೂರ್ ಮಾಡ್ಕೊಳ್ಳೋದು, ಈ ತರ ಏನೋ ಒಂದು ನನ್ಗೋಸ್ಕರ, ಲೈಕ್ ಆಸ್ ಅ ಪಾರ್ಟ್ ಆಫ್ ಗ್ರಾಟಿಟ್ಯೂಡ್ ಫಾರ್ ಡೂಯಿಂಗ್ ಆಲ್ ದಿ ಥಿಂಗ್ಸ್. ಮಿನಿಮಮ್ 15 ಮಿನಿಟ್ಸ್, ಹೋಗ್ಲಿ 5 ಮಿನಿಟ್ಸ್ ಆದ್ರೂ ಸ್ಪೆಂಡ್ ಮಾಡೋಣ ಅನ್ಕೊಂಡಿದೀನಿ. This time it's gonna be little scary, different, because I'm vlogging. Let's see how it goes. Stay around, and thank you.